MLA MP ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕ. ಅವರು ಜನ ಹೇಳ್ದಂಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕಿತ್ತು ಬಿಸಾಕೋ ಪವರ್ ಜನರ ಹತ್ರನೇ ಇರಬೇಕು. ಇದೇ ಸಂವಿಧಾನ ಹೇಳ್ತಾ ಇದೆ. ಆರ್ಟಿಕಲ್ 19(1)A ಇದನ್ನೇ ಹೇಳುತ್ತೆ, ನಮಗೆ ಕೇಳೋ ಒಂದು ರೈಟ್ಸ್ ಇದೆ ಅಂತ. ಇದನ್ನ ಜನರ ಹತ್ರ ಹೇಳಕ್ ಬಂದಿದ್ದೀನಿ ನಾಗೇಶ್ ಅಂತ. ಸರ್ ನಮ್ಮ ಹೆಸರು ಬಂದು ಅಂಜನ್ ಮೂರ್ತಿ ಅಂತ. ಸರ್ ಕೇಳಿಸ್ಕೊಂಡ್ಬಿಡಿ. ನಾನು ಇಲ್ಲಿ ಬಂದಿರೋದು ಮನೆ ಮನೆಗೂ ಏರಿಯಾರಿಗೂ ಗಲ್ಲಿ ಹೋಗ್ಬಿಟ್ಟು ನಾವು ಓಟ್ ಹಾಕಿದ್ರೆ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ಯಾವ ತರ ಪ್ರಾಬ್ಲಮ್ ಬರುತ್ತೆ, ದುಡ್ಡು ಇಸ್ಕಲ್ದಂಗೆ ವಿಚಾರಕ್ಕೆ ಓಟ್ ಹಾಕಿದ್ರೆ ನಮ್ ಕೈಲಿ ಪವರ್ ಹೆಂಗ್ ಬರುತ್ತೆ ಅಂತ ಸಂವಿಧಾನದಲ್ಲಿರೋ ಅಂಬೇಡ್ಕರ್ ಕೊಟ್ಟಿರುವಂತ ಪವರ್ಗಳ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡ್ತಾ ಇರೋಂಥವ್ರು ಒಬ್ರಷ್ಟೇ. ಸೊ ನಾನು ಒಬ್ಬ ಜವಾಬ್ದಾರಿಯುತ ಸಾಮಾಜಿಕ ಒಬ್ಬ ನಾಗರಿಕನಾಗಿ ನಂದು ಜವಾಬ್ದಾರಿ. ಹೌದು, ಸಂವಿಧಾನದಲ್ಲಿ ಈ ತರ ಎಷ್ಟೋ ಜನಕ್ಕೆ ಪವರ್ ಗೊತ್ತಿಲ್ಲ, ನಮ್ಮ ಓಟಿನ ಪವರ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಓಟಿನ ಪವರ್ 4 ಲಕ್ಷ ಕೋಟಿ ಒಂದು ವರ್ಷಕ್ಕೆ. ಸೊ ಈ ದುಡ್ಡು ನಾವು ದುಡ್ಡಿಸ್ಕೊಂಡು ಓಟ್ ಹಾಕಿದ್ರೆ ನಾವು ಬರೀ ಚಾಕ್ಲೇಟ್ ತರ ಸಣ್ಣ ಪುಟ್ಟದಕ್ಕೆ ಮಾರ್ಕೊಂಡ್ಬಿಟ್ಟು ನಮ್ಮ ಓಟ್ನ ನಾವು ಇವತ್ತು ನಮ್ಮ ಇಷ್ಟೊಂದು ಸಮಸ್ಯೆಗೆ ಕಾರಣ ನಾವೇ ಜನರು ಅಂತ ಹೇಳಕ್ ಬಂದಿದ್ದೀನಿ. ಸರಿ, ಅದು ಹೇಳ್ಕೊಳ್ಳಿ, ಅದೇನ್ ತೊಂದರೆ ಇಲ್ಲ. ಹೇಳಿ. ಈಗ ಹಿಂದೆ 20 ವರ್ಷಗಳ ಹಿಂದೆನೋ ಈಗ ಬಹುಜನ ಸಮಾಜ್ ಪಾರ್ಟಿಯಿಂದ 15 ತಿಳುವಳಿಕೆ ಕೊಟ್ಕೊಂಡೇ ಬಂದಿದೀವಿ. ಸಂತೋಷ. ಏರಿಯಾದಲ್ಲಿ ಏನು ಕೆಲಸ ಆಗ್ತಿದ್ದಾಗ ಯಾರು ಬಂದಿರ್ಲಿಲ್ಲ. ಈಗ ಬಂದಿರೋದ್ರಿಂದ ನಿಮ್ಮ ಪ್ರಶ್ನೆ ಮಾಡಿರ್ತಾರೆ. ಇಲ್ಲ, ಖಂಡಿತ ಮಾಡ್ಲಿ ಸರ್, ನಮಗೂ ಸಂತೋಷ. ಯಾಕೆಂದ್ರೆ ಪ್ರಶ್ನೆ ಮಾಡಿದ್ರು ತಪ್ಪೇನಿಲ್ಲ. ಬಟ್ ಪ್ರಶ್ನೆ ಮಾಡಿ ಏನ್ ಅನ್ಕೊಡ್ದೆ, ಏನ್ ತಪ್ಪು ಹೇಳಿದಾಗ ಅವರು ನೀವ್ ಯಾಕೆ ತಪ್ಪು ಹೇಳ್ತಾ ಇದ್ರ ಅಂತಾನು ಪ್ರಶ್ನೆ ಮಾಡ್ಬೇಕು ಅನ್ನೋದೇ ನಮ್ಮ ಒಂದು ಯೋಚನೆ. ನಾವ್ ಅದ್ರಲ್ಲೇನು ತಪ್ಪೇನಂತ ನಾವ್ ಹೇಳಲ್ಲ. ಬಟ್ ನಾನು ಇಲ್ಲಿ ಹೇಳಕ್ ಬಂದಿರೋದು, ನೀವು ದುಡ್ಡಿಸ್ಕೊಂಡ್ರೆ ಈ ತರ ಸಮಸ್ಯೆಗಳು ಬರ್ತವೆ. ದುಡ್ಡು ಇಸ್ಕೊಳ್ದಂಗೆ ನೀವು ಓಟ್ ಹಾಕಿದ್ರೆ ನಿಮ್ಮ ಕೈಯಲ್ಲಿ ಪವರ್ ಬರುತ್ತೆ. ಆ ತರ ಒಂದು ಟೆಕ್ನಾಲಜಿ ಯುಗ ಇವತ್ತು ನಾವು ನಮ್ಮ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಲಿಲ್ಲ ಅಂತಂದ್ರೆ ಇನ್ನೂ ನಾಳೆ ಬಂದ್ಬಿಟ್ಟು ನಮ್ಮ ಅಂಡ ಮೇಲೆ ನಮ್ಮ ಜಾತಿ ಇದು ಅಚ್ಚನ ಉಯ್ದ್ಬಿಟ್ಟು ನಾಳೆ ನಮ್ಗೆ ಪಿಂಡನು ಇಟ್ಬಿಡ್ತಾರೆ. ನಾವೆಲ್ಲರೂ ಎಚ್ಚೆತ್ಕೊಬೇಕು ಜನ ಅಂತ ಅವೇರ್ನೆಸ್ ಕೊಡಕ್ಕೆ ಬಂದಿರೋ ಜನರ ಹತ್ರ ನಾನು. ಸರ್, ನಾನು ನಮ್ಮ ಈ ಪ್ರಜಾಪ್ರಭುತ್ವದ ದೇಶದ ಒಬ್ಬ ಒಂದು ಜನರಾಗಿ, ನಾನು ಒಬ್ಬ ಜನನಾಗಿ, ನನಗೆ ಸಂವಿಧಾನದಲ್ಲಿ ಆರ್ಟಿಕಲ್ 19(A) ಏನ್ ಹೇಳುತ್ತೆ ಅಂತಂದ್ರೆ, ನಾನು ಈ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರಿಗ್ ಬೇಕಾದ್ರೂ ಅವೇರ್ನೆಸ್ ಕೊಡ್ಬೋದು ಅಂತ ಒಂದು ರೈಟ್ಸ್ ಸಂವಿಧಾನನೇ ನನಗೆ ಕೊಟ್ಟಿದೆ. ನನಗೆ ಅದಕ್ಕೆ ಏನು ಐಡೆಂಟಿಟಿ ನನಗೇನು ಅವಶ್ಯಕತೆ ಇಲ್ಲ ಸರ್. ಅದು ಹೇಳಿ ಸರ್. ಹೇಳ್ತೀರಾ ಬರ್ತೀರಾ ಗೊತ್ತಾಯ್ತು. ಹೌದು, ನೀವು ಅದನ್ನೇನು ನಾಗರಿಕರಾಗಿ ಕೊಡಬಹುದು. ಹೌದು ಹೌದು. ಅದಕ್ಕೆ ನಿಮ್ಗೆ ಐಡೆಂಟಿಟಿ ಬುಕ್ಗೋಸ್ಕರ ನೀವು ಸಂಘಟನೆ ಏನಾನ ಮಾಡಿದೀರಾ ಸರ್? ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಯಾರು ದುಡ್ಡು ಕೊಟ್ಟು ಕಳ್ಸಿಲ್ಲ, ಯಾರು ಇಲ್ಲ, ಏನು ಇಲ್ಲ. ನಾನು ಒಬ್ಬ ಸಮಾಜಕ್ಕೆ ನನಗ್ ಗೊತ್ತಿರೋ ಅಂತ ಒಳ್ಳೆ ವಿಚಾರಗಳು ಸಂವಿಧಾನದಲ್ಲಿ ಏನ್ ಪವರ್ ಕೊಟ್ಟಿದೆ ಜನರಿಗೆ ಅಂತೇಳಿ ಅದನ್ನ ನನ್ನ ಬಿಡುವಿನ ಸಮಯದಲ್ಲಿ ಹೇಳೋ ಕರ್ತವ್ಯ ನಂದು ಹೇಳ್ತಾ ಇದ್ದೀನಿ. ನನಗೆ ಆತರ ಒಂದು ಕಳಕಳಿ ಇರೋದ್ರಿಂದ ನಾನು ಮನೆಗೂ ಹೋಗ್ತೀನಿ, ಗಲ್ಲಿಗೆ ಹೋಗ್ತೀನಿ, ಕರ್ನಾಟಕದ ಮೂಲೆಗೆ ಹೋಗ್ತೀನಿ. ಈ ತರದ್ ಒಂದು ವ್ಯವಸ್ಥೆ ಬರಬೇಕು. ಸಂವಿಧಾನದಲ್ಲಿ ಏನ್ ಹೇಳಿದೆ ಅಂತಂದ್ರೆ, ನಾವು ಓಟ್ ಹಾಕಿದ್ಮೇಲೆ ಜನಪ್ರತಿನಿಧಿ MLA ಆಗ್ಲಿ, MP ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ನಾವು ಓಟ್ ಹಾಕಿ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು. ಅವರು ನಮ್ಮ ಜನಪ್ರತಿನಿಧಿ, ಅವರು ಜನ ಹೇಳ್ದಂಗೆ ಕೆಲಸ ಮಾಡ್ಬೇಕು ಅಂತ ಇದೇ ಸಂವಿಧಾನದಲ್ಲಿ ಬರ್ದಿದೆ. ಇದನ್ನ ಮರ್ತ್ಬಿಟ್ಟು ನಾವೇನಾದ್ರೂ ಯಾಮಾರಿ ಬೇರೆ ಆಸೆಗಳಿಗೆ, ಸಣ್ಣ ಪುಟ್ಟ ಗಿಫ್ಟ್ಗಳಿಗೆ ಏನಾದ್ರು ಓಟ್ ಹಾಕಿದ್ರೆ ಮತ್ತೆ ನಾವು ಮೂರ್ಖರಾಗಿ ಗುಲಾಮರಾಗಿ ಬದುಕಬೇಕಾಗತ್ತೆ. ಅದನ್ನ ಎಚ್ಚರಿಸಕ್ಕೆ ಜನರಿಗೆ ಹೇಳಕ್ ಬಂದಿದ್ದೀನಿ ಇವತ್ತು ನಾನು. ಇದು ನನಗೆ ರೈಟ್ಸ್ ಕೊಟ್ಟಿದೆ ಸಂವಿಧಾನದಲ್ಲೇನೆ. ಇದಕ್ಕೆ ನನಗೆ ಯಾವುದೇ ಐಡೆಂಟಿಟಿ ಪ್ರೂಫ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಏನಕ್ಕೆ ಸರ್ ಗಲಭೆ ಆಗ್ತದೆ ಸರ್? ಈಗ ಒಂದು ಮಾತು ಹೇಳ್ತೀನಿ, ನಮ್ಮ ಗಾಂಧೀಜಿನೇ ಬಿಟ್ಟಿರಲ್ಲ, ಅಂಬೇಡ್ಕರ್ನೇ ಬಿಟ್ಟಿರಲ್ಲ. ಇನ್ನು ನನ್ನನ್ನು ಒಂದೇಟ್ ಹೊಡೆದ್ರೆ ಒದೆ ತಿನ್ಕೊಂಡು ಹೋಗ್ಬಿಡ್ತೀನಿ, ನಾನೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಈ ತರ ನನಗೆ ಒದೆ ತಿನ್ನೋದಕ್ಕೂ ರೆಡಿ. ನಾಳೆ ಕೇಳ್ರಿ ಇಲ್ಲಿ ಇನ್ನೊಂದು ಮಾತು, ನನ್ನ ಒಂದು ಕೇಳ್ರಿ ಇಲ್ಲಿ. ನಾಳೆ ನನಗೇನಾದ್ರೂ ಈ ದೇಹದಿಂದ ನನ್ನನ್ನು ಹೊರಗಡೆ ತೆಗೆದ್ರು ಇದಕ್ಕಿಂತ ಪವರ್ಫುಲ್ ಆಗಿ ಹುಟ್ಟು ಬರ್ತೀನಿ. ಮತ್ತೆ ನಾನು ಇದೇ ತರ ಜನರಿಗೆ ಅವೇರ್ನೆಸ್ ಕೊಡ್ತೀನಿ. ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನನಗೆ ಇವತ್ತು ಯಾರಾದ್ರೂ ಏನಾದ್ರೂ ತೊಂದರೆ ಕೊಟ್ಟು ನನ್ನ ಪ್ರಾಣಕ್ಕೂ ಕುತ್ತು ಬಂದ್ರೆ, ಈ ದೇಹದಿಂದ ನನ್ನನ್ನು ಬೇರೆ ಮಾಡಿದ್ರೆ ಮತ್ತೆ ಹುಟ್ಟಿ ಇನ್ನೂ ಪವರ್ಫುಲ್ ಆಗಿ ಬರ್ತೀನಿ. ಅವಾಗ ಇನ್ನೂ ಪವರ್ಫುಲ್ ಇರುತ್ತೆ, ನನಗೆ ಇನ್ನೂ ಒಳ್ಳೆ ನಾಲೆಡ್ಜ್ ಆಗಿ ಹುಟ್ಟು ಬರ್ತೀನಿ. ಅವಾಗ್ಲೂ ನನ್ನನ್ನು ಯಾರು ಏನು ಮಾಡಕ್ ಆಗಲ್ಲ. ಈ ಧೈರ್ಯ ನನ್ಗೈತೆ ಸರ್. ಯಾರೋ ಕಷ್ಟಗಳಿಗೆ ಹಾಕಿದ್ದಾಗ
ಯಾರ್ಯಾರೋ ಬರ್ತಾರೆ ಏನೇನೋ ಮಾಡ್ತಾರೆ. ಈ ತರ ಕಷ್ಟಗಳು ಬರ್ಸ್ಕೊಂಡಿದ್ದೆ ನಾವು. ಈ ತರ ಬರ್ಸ್ಕೊಂಡಂಗೆ ನಾವೇ ಮಾಲೀಕರಾಗೋಣ. ನಾವು ಮಾಲೀಕರ ಪೊಸಿಷನ್ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ ಅಂತಾನೆ ಹೇಳಕ್ ಬಂದಿರೋದು ಸರ್. ಆಯ್ತಾಯ್ತು, ಮಾತಾಡಿ ಸರ್, ಮಾತಾಡಿ. ಅಷ್ಟೇ, ಬೇರೆ ಇನ್ನೇನಿಲ್ಲ. ನಾನು ಯಾವುದೇ ಬಗ್ಗೆ ಯಾರ ಬಗ್ಗೆನೂ ನಾನೇನು ಕೆಟ್ಟದಾಗ ಮಾತಾಡ್ತಾ ಇಲ್ಲ, ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡ್ತಾ ಇಲ್ಲ. ನಾನು ಅವೇರ್ನೆಸ್ ಕೊಡ್ತೀನಿ, ಕೊಟ್ಟೇ ತೀರ್ತೀನಿ. ನಾನು ಗಲ್ಲಿಗೆ ಹೋಯ್ತೀನಿ, ಕರ್ನಾಟಕದ ಮೂಲೆಯಲ್ಲಿ ಹೋಯ್ತೀನಿ. ನನ್ನನ್ನು ಯಾರು ತಡೆದ್ರು ಏನು ಇದ್ರು, ಬಟ್ ನನ್ನ ದೇಹಕ್ಕೆ ಯಾರಾದರೂ ಏನಾದರೂ ತೊಂದರೆ ಕೊಡ್ಬೋದೇ ಹೊರತು ಬಟ್ ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಈ ದೇಹದಿಂದ ಇವತ್ತು ಹೊರಗಡೆ ತೆಗೆದ್ರು ಮತ್ತೆ ಇದಕ್ಕಿಂತ ಪವರ್ಫುಲ್ ಆಗಿ ನಾನು ಇನ್ನೂ ಒಂದ್ಸತಿ ಹೇಳ್ತೀನಿ, ಹುಟ್ಟು ಬಂದೇ ಬರ್ತೀನಿ. ಜನರಿಗೆ ಅವೇರ್ನೆಸ್ ಕೊಟ್ಟೇ ಕೊಡ್ತೀನಿ ಸರ್. ಅಷ್ಟೇ ನನ್ನ ಅಭಿಪ್ರಾಯ, ಬೇರೆ ಇನ್ನೇನಿಲ್ಲ. ತೊಂದ್ರೆ ಇಲ್ಲ. ನಾವ್ ಯಾವತ್ತಿದ್ರು ಒಂದೇ, ಬಾಬಾ ಸಾಹೇಬ್ ಮಕ್ಕಳು ಎಲ್ಲ ಒಂದೇನೆ. ಬಟ್ ನಾನೇನ್ ಕೇಳಿದ್ವಿ ಅಂತಂದ್ರೆ, ನಿಮ್ದು ಏನಾನ ಪಕ್ಷ ಇದ್ರೆ ಬಹುಜನ್ ಸಮಾಜ್ ಪಾರ್ಟಿ ಅಂತ ಹೇಳಿದ್ರಂತೆ. ಇಲ್ಲ ಸರ್, ನಾನು ತಪ್ಪು ಹೇಳಿದ್ದಾರೆ, ಯಾರೋ ನಿಮ್ಗೆ ಸುಳ್ಳು ಹೇಳಿದ್ದಾರೆ. ನಾನು ಹೇಳಕ್ ಬಂದಿರೋದು, ನಿಮ್ ಕೈಲಿ ಪವರ್ ತಗೊಳ್ಳಿ, ನಿಮ್ ಕೈಲಿ ಅಧಿಕಾರ ತಗೊಳ್ಳಿ. ನೀವು ಓಟ್ ಹಾಕದ್ಮೇಲೆ ನಿಮ್ ಕೈಲಿ, ಜನರ ಕೈಲಿ ಅಧಿಕಾರ ಇರಬೇಕು. MLA, MP, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕ. ಅವರು ಜನ ಹೇಳ್ದಂಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕಿತ್ತು ಬಿಸಾಕೋ ಪವರ್ ಜನರ ಹತ್ರನೇ ಇರಬೇಕು. ಇದೇ ಸಂವಿಧಾನ ಹೇಳ್ತಾ ಇದೆ. ಆರ್ಟಿಕಲ್ 19(1)A ಇದನ್ನೇ ಹೇಳುತ್ತೆ, ನಮಗೆ ಕೇಳೋ ಒಂದು ರೈಟ್ಸ್ ಇದೆ ಅಂತ. ಇದನ್ನ ಜನರ ಹತ್ರ ಹೇಳಕ್ ಬಂದಿದ್ದೀವಿ. ನಾವೆಲ್ಲರೂ ಒಗ್ಗಟ್ಟಾಗಿ ಕೇಳಿದ್ರೆ ಇವತ್ತು ಬಂದಿರೋ ಸಮಸ್ಯೆಗೆಲ್ಲ ಪರಿಹಾರ ನಾವೇ ನಮ್ಮ ಹತ್ರನೇ ಇದೆ ಅಂತ ಹೇಳಕ್ ಬಂದಿದ್ದೀನಿ. ಸರಿ ಸರಿ, ಓಕೆನಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.